ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಗ್ನಿ ಮತ್ತು ಸಾಕ್ಷಿ ಅಲ್ಲಿ ಸಿಕ್ಕಾಕೋಬಿಟ್ಟಿದ್ದಾರೆ. ಆದರೆ ಇಲ್ಲಿ ಅದಿತಿ ತುಂಬ ಭಯಪಟ್ಕೊಂಡಿದ್ದಾಳೆ. ಅಪ್ಪನ ಕರೆದು ಅಪ್ಪ ಅಪ್ಪ ಇನ್ನೂ ಬಂದಿಲ್ಲ, ಏನು ಮಾಡೋದು, ಅಗ್ನಿ ಎಲ್ಲೋದ್ನೋ ಏನು ಅಂತ ಗಾಬರಿ ಆಗಿದ್ದಾಳೆ. ಅವನು ಏನು ಸಣ್ಣ ಮಗುನ, ಬರ್ತಾನೆ ಬಿಡು, ಅವನೇನು ಹೊಸ್ತಲ್ವಲ್ಲ, ಎಲ್ಲ ಹೋಗಿರ್ತಾನೆ, ಅವನಿಗೆ ಬುದ್ಧಿ ಕಲಿಯಲ್ಲ, ಅವನು ಎಷ್ಟು ಹೇಳಿದ್ರು ಬುದ್ಧಿ ಕಲಿಯಲ್ಲ, ಬರ್ತಾನೆ ಬಿಡು, ನೀನು ಹೋಗು ಮಲ್ಕೋ ಅದಿತಿ ಅಂತ ಹೇಳ್ತಾನೆ ಅಪ್ಪ. ಅವಳು ಮತ್ತು ಗಾಬರಿಯಾಗಿ ಅಲ್ಲೇ ಇರ್ತಾಳೆ. ಅವನು ಹೋಗಿ ನೀರು ತಗೊಂಡು ಏನು ಯೋಚನೆ ಮಾಡಬೇಡ, ಬರ್ತಾನೆ ಬೆಳಿಗ್ಗೆ ಅಂತ ಹೇಳ್ಬಿಟ್ಟು ಹೋಗಿ ಮಲ್ಕೋ ಅಂತೇಳಿ ಹೋಗ್ಬಿಡ್ತಾನೆ ರೂಮಿಗೆ. ಇವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಗಾಬರಿ ಆಗ್ತಾಳೆ, ಫೋನ್ ಎತ್ತಲ್ಲ. ಅಯ್ಯೋ ಏನಪ್ಪ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಾ ಇರುತ್ತೆ ಹುಡುಗಿ. ಯಾರ ಹತ್ರ ಹೇಳೋದು, ಏನು ಮಾಡೋದು ಅಂತ. ಹಾಗಾಗಿ ಅವಳಿಗೆ ಯೋಚನೆಯೇ ಆಗ್ತಾ ಇರುತ್ತೆ. ಆದರೆ ಸಾಕ್ಷಿಗೆ ಫೋನ್ ಮಾಡಿದರೆ ಅವಳು ಎತ್ತಲ್ಲ, ಈ ಕಡೆ ಅಗ್ನಿ ಫೋನ್ ಮಾಡಿದರೆ ಅವನು ಎತ್ತಲ್ಲ. ಏನಾಯಿತು ಇವರಿಬ್ರಿಗೂ ಅಂತೇಳಿ ಯೋಚನೆ ಮಾಡ್ತಾನೆ ಇರ್ತಾಳೆ. ಇಷ್ಟೊತ್ತು ಯಾವತ್ತೂ ಇಲ್ಲ, ರಾತ್ರಿ ಟೈಮು ಎಷ್ಟೊತ್ತಾದರೂ ಮನೆಗೆ ಬಂದುಬಿಡ್ತಿದ್ದ, ಈಗ ಯಾಕೆ ಹಿಂಗೆ ಮಾಡಿದ್ದಾನೆ ಅಂತೇಳ್ಬಿಟ್ಟು. ಆಗ ಯೋಚನೆಯೇ ಆಗ್ಬಿಡುತ್ತೆ. ಈಗ ಇವಳು ಅಲ್ಲಿ ಮಳೆ ಗುಡುಗು ಸಿಡ್ಲು ಬರ್ತಾಯಿದೆ, ಇವಾಗ ಕೈ ಇಟ್ಕೊಂಡಿದ್ದಾರೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆಚೆ ಹೋಗೋಕ್ಕಾಗ್ತಾಯಿಲ್ಲ, ಎಲ್ಲಿ ಯಾವ ಕಡೆ ನೋಡಿರೂ ರೂಟ್ ಇಲ್ಲ ಆಚೆ ಬರಲಿಕ್ಕೆ, ಕೆಳಗಡೆ ಇಳಿಯಲಿಕ್ಕೂ ಆಗಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡ್ತಲೇ ಇರ್ತಾರೆ. ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ, ಜೋರು ಮಳೆ. ಮಳೆ ಅಂದರೆ ಅಷ್ಟಿಷ್ಟು ಮಳೆ ಅಲ್ಲ, ಸಖತ್ತು ಮಳೆ ಬಂದ್ಬಿಡುತ್ತೆ. ಈ ಮಳೇಲಿ ಏನು ಮಾಡೋದು ಅಂತ ಗೊತ್ತಾಗ್ದೇ ಇಬ್ಬರೂ ಒಬ್ಬರು ಜೊತೆಯಾಗೇ ಓಡಾಡ್ತಾರೆ ಆ ಕಡೆ ಈ ಕಡೆ ಎಲ್ಲ. ಆಮೇಲೆ ಏನು ಮಾಡೋದು ಅಂತ ಗೊತ್ತಿಲ್ಲ, ನಿಂತ್ಕೊಂಡು ಎಷ್ಟೊತ್ತು ಮಳೇಲಿ ನೆನೀತಾರೆ. ಅವನಂತೂ ಕೈ ಹಿಂಗೆ ಅಡ್ಡ ಹಿಡಿತಾನೆ, ಅವಳ ತಲೆಗೆ ನೀರು ಬೀಳುತ್ತೆ, ಶೀತ ಆಗುತ್ತೆ ಅಂತಾನೆ ಏನೋ, ಎಷ್ಟು ನೀರು ಹಿಡಿಯೋಕ್ಕಾಗುತ್ತೆ. ಆಮೇಲೆ ಏನು ಮಾಡೋಕ್ಕೂ ಆಗಲಿಲ್ಲ, ಸರಿಯಾಗಲಿಲ್ಲ. ಆಮೇಲೆ ಏನು ಮಾಡಿದ್ರು, ಅವಳೇ ಸಾಕ್ಷಿನೇ ಈ ಮಳೇಲಿ ನೆಂದರೆ ಸರಿಯಾಗಲ್ಲ ಅಂತೇಳ್ಬಿಟ್ಟು ಸುಮಾರು ಹೊತ್ತು ಹಿಂಗೆ ವೆಯ್ಟ್ ಮಾಡ್ತಾರೆ, ಆ ಕಡೆ ಈ ಕಡೆ ಆ ಕಡೆ ಈ ಕಡೆ. ಮನೇಲಿ ಬೇರೆ ಗಾಬರಿ ಆಗ್ತಾರೆ, ಎಷ್ಟು ಫೋನ್ ಮಾಡಿದಳೋ ಏನೋ ನಮ್ಮ ಭೂಮಿ ಅಂತ. ಭೂಮಿ ಯಾರು? ನನ್ನ ತಂಗಿ. ನಮ್ಮಲ್ಲೂ ಅತಿಥಿ ಎಷ್ಟು ಫೋನ್ ಮಾಡಿದಳು, ಎಷ್ಟು ಯೋಚನೆ ಮಾಡ್ತಿದ್ದಾಳೋ ಏನು ಅಂತ. ಹೌದು, ನಮ್ಮ ಮನೇಲೂ ಯೋಚನೆ ಮಾಡ್ತಾರೆ, ನಮ್ಮಲ್ಲೂ ಯೋಚನೆ ಮಾಡ್ತಾರೆ. ಹಿಂಗೇ ಸುಮಾರು ಹೊತ್ತಾಗುತ್ತೆ. ಆಮೇಲೆ ನೀರನ್ನು ಅಲ್ಲೋಗಿ ನಿಂತ್ಕೋತಾರೆ, ಸಜ್ಜೆ ಇರುತ್ತಲ್ಲ ಬಾಗಿಲ ಹತ್ರ, ಅಲ್ಲೋಗಿ ನಿಂತ್ಕೋತಾರೆ ಇಬ್ಬರೂ. ನಿಂತ್ಕೊಂಡ್ರೆ ನೀರನ್ನು ಸೋರ್ತಾ ಇರುತ್ತಾ, ಆ ಶೀಟಿಂದು ಮೋಲ್ಡಿಂದು ನೀರೆಲ್ಲ ಬರುತ್ತಾ ಇರುತ್ತಲ್ಲ, ಅಲ್ಲಿ ಹೋಗಿ ಕೈ ಅಡ್ಡ ಇಟ್ಕೊತಾನೆ. ಅಡ್ಡ ಇಟ್ಕೊಂಡು ಹಂಗೆ ಮೈಗೆಲ್ಲ ಬೀಳೋ ಹಾಗೆ ನೀರನ್ನು ಸ್ನಾನ ಮಾಡ್ದಂಗೆ ಮಾಡ್ಕೊಬಿಡ್ತಾನೆ. ಆಮೇಲೆ ರಾತ್ರಿ ಎಲ್ಲ ಇದಾಗಿತ್ತಲ್ಲ, ಎಷ್ಟು ಹೊತ್ತು ಹಿಂಗೆ ಹಿಡಿಯೋಕ್ಕಾಗುತ್ತೆ ನೀರು? ತುಂಬ ಹೊತ್ತು ಹಿಡಿಯೋಕ್ಕಾಗಲ್ಲ, ಎಷ್ಟು ನೀರು ಹಿಡಿಯೋಕ್ಕೆ ಸಾಧ್ಯ? ಆಮೇಲೆ ಏನು ಮಾಡ್ತಾನೆ, ಇಬ್ಬರು ಕೈ ಹಿಡ್ಕೊಂಡು ಜೊತೆಯಾಗೇ ಇರ್ತಾರೆ ಸುಮಾರು ಹೊತ್ತು. ಆಮೇಲೆ ನಿಂತು ಅವರಿಗೂ ಸಾಕಾಗೋಗಿರುತ್ತೆ. ಇಲ್ಲ ಆ ಕಡೆ ಈ ಕಡೆ ಓಡಾಡೋಂಗೂ ಇಲ್ಲ, ಮಳೆ ಜೋರು ಮಳೆ ಬರ್ತಾಯಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಲಾಸ್ಟಿಗೆ ಅವಳು ವೇಲಿರುತ್ತಲ್ಲ, ಆ ವೇಲನ್ನು ಅಲ್ಲಿಗೆ ಹಾಸ್ಕೊತಾಳೆ. ಅಲ್ಲಿ ನೀರು ಅಷ್ಟು ಬೀಳ್ತಿರಲ್ಲ, ಸ್ವಲ್ಪ ಸಿಡಿದ್ರಷ್ಟೇ ನೀರು, ಇದ್ರ ನೀರು ಬೀಳುತ್ತಲ್ಲ ಮೇಲೆ ಸೂರು ನೀರು, ಅದು ಸಿಡಿದಾಗ ಮಾತ್ರ ಅವರಿಗೆ ನೀರು ಎರಚಿದಂಗೆ ಆಗುತ್ತೆ. ಇಲ್ಲ ಅಂದರೆ ಆರಾಮ ನಿದ್ದೆ ಮಾಡ್ಬೋದು ಅಲ್ಲೋಗಿ ವೇಲ್ ಹಾಕ್ಕೊಂಡು ಕೂತ್ಕೊತಾಳೆ. ಅವನು ಹಾಕ್ತಾಳೆ ವೇಲು ಹಾಕಿ ಕೂತ್ಕೊಂಡು ಆರಾಮಾಗಿ ಸುಮಾರು ಹೊತ್ತು ಕೂತಿರ್ತಾರೆ. ಸುಮಾರು ಹೊತ್ತು ಕೂತು ಸಾಕಾಗುತ್ತೆ. ಆಮೇಲೆ ಅವಳಿಗೆ ಪಾಪ ನಿದ್ದೆ ಬಂದ್ಬಿಡ್ತವೆ. ಹಂಗೆ ಹೊರ್ಕೊಂಡು ಹಂಗೆ ನಿದ್ದೆ ಮಾಡಿಬಿಡ್ತಾಳೆ. ನಿದ್ದೆ ಅಂದರೆ ಅಗ್ನಿ ತೊಡೆ ಮೇಲೆ ಮಲ್ಕೊಬಿಡ್ತಾಳೆ. ಅಗ್ನಿಗೆ ಆಶ್ಚರ್ಯ, ಅಯ್ಯೋ ಏನು ಈ ಹುಡುಗಿ ಹಿಂಗೆ ನನ್ನ ತೊಡೆ ಮೇಲೆ ಮಲ್ಕೊಬಿಟ್ಲಲ್ಲ ಇವಳು ಅಂತೇಳ್ಬಿಟ್ಟು. ಆದರೂ ಏನೇ ಇಲ್ಲ, ಅವನಿಗೂ ಪ್ರೀತಿ ಇದೆ. ಆ ಪ್ರೀತಿ ಇದ್ದೇನೆ ಅವನು ಆ ರೀತಿ ತೊಡೆ ಮೇಲೆ ಮಂಗಿಸ್ಕೊಂಡಿದ್ದು. ಆದರೆ ಭೂಮಿಗೆ ಭಯ ಇದೆ, ಎಲ್ಲೋದ್ಲು ನಮ್ಮಕ್ಕ, ಇಷ್ಟೊತ್ತಾದರೂ ಬರಲಿವಲ್ಲ, ಏನು ಮಾಡೋದು ಮಾವ ಅಂತ. ಮಾವ ಹೇಳ್ತಾನೆ, ಇಲ್ಲ ನೋಡ್ಕೊಂಬರ್ತೀನಿ ಇರು, ಅಲ್ಲಿ ಆಟೋ ಇದೆ ನನ್ನ ಫ್ರೆಂಡ್ ಹತ್ರ, ಆಟೋ ಬರೋಕ್ಕೆ ಹೇಳ್ತೀನಿ, ಫೋನ್ ಮಾಡಿ ಬರ್ತಾನೆ,
ಹೋಗಿ ನೋಡ್ಕೊಬರ್ತೀವಿ ಅಂತ. ಅಯ್ಯೋ ಏನು ಬೇಡ ಇರಿ ಮಾವ ನೋಡೋಣ ಇವತ್ತು ರಾತ್ರಿ ಬಿಟ್ಬಿಟ್ಟು ಆಮೇಲೆ ಹೇಗೆ ಅಂತ ನೋಡೋಣಂತೆ ಅಂತ ಹೇಳ್ತಾಳೆ. ಸರಿ ಕಣಮ್ಮ ಆಯಿತು ನೀನು ಹೋಗು ಮಲ್ಕೋಗು ಅಂತ ಅವನ್ನು ಕಳಿಸ್ತಾಳೆ. ಆಮೇಲೆ ಅವರು ಮಂಜೂರಿನೂ ಸಿಟ್ಕೊಂಡು ಇವನು ಏನೇನೋ ಕೆಟ್ಟದಾಗ ಮಾತಾಡ್ತಾಳೆ. ಆವಾಗ ಕೈ ಎತ್ಬಿಡ್ತಾನೆ. ಆವಾಗ ಅವಳು ಭೂಮಿ ಹಿಡಿದು ಬಿಡ್ತಾಳೆ ಕೈ. ಮಾವ ಅದೇನು ಮಾವ ನೀವು ಅಂತ ಹೇಳ್ಬಿಟ್ಟು. ಆಗ ಅವಳಿಗೆ ಅದೆಲ್ಲ ಇಂಟೆನ್ಷನ್ ಅದೆಲ್ಲ ಯೋಚನೆ ಮಾಡುವಷ್ಟು ಕೆಪಾಸಿಟಿನೇ ಇಲ್ಲ. ಏಕೆಂದರೆ ಅವಳಿಗೆ ಏನಪ್ಪ ಅಂತಂದರೆ ಮಂಜೂರಿ 1,00,000 ತಿಂಗಳಿಗೆ 1,50,000 ಸಂಬಳ ಕೊಡೋನು ಹಂಗೆ ಕೊಟ್ಬಿಡ್ತಾನೆ. ಅವ್ರು ಏನು ಹೇಳಿದ್ರು ಮಾಡಬೇಕು, ಅವ್ರು ಎಲ್ಲಿ ಬನ್ನಿ ಅಂದರೂ ಹೋಗ್ಬೇಕು, ಅವರು ಏನು ಅಂತ ಹೇಳ್ತಾಳೆ. ಆವಾಗ ಅವನಿಗೆ ಸಿಟ್ಟು ಬರುತ್ತೆ. ಕೆನ್ನೆಗೆ ಹೊಡಿಯೋಕ್ಕೆ ಹೋಗ್ತಾನೆ, ಕೈ ಹಿಡಿತಾಳೆ. ಆಯಿತು. ಆಮೇಲೆ ಇವಳು ಯಾವಾಗಲೂ ಕ್ರಿಮಿನಲ್ಲೇ ಬುದ್ಧಿ. ಮಗಳದಿರಿಬ್ಬರು ಅಷ್ಟೇ, ಇವಳು ಅಷ್ಟೇ. ಇನ್ನೂ ಬರಲಿಲ್ಲ ಇರ್ರೆ ಸಾಕ್ಷಿ ಬಂದಮೇಲೆ ನಾಟಕ ನೋಡ್ಬಿಟ್ಟು ಆಮೇಲೆ ಮಲ್ಕೊಳ್ಳಿರಂತೆ ಅಂತ ಕೂರಿಸ್ಕೊಂಡಿರ್ತಾಳೆ. ಅಲ್ಲಿ ಯಾವ ನಾಟಕನೂ ಆಗಲ್ಲ, ಏನೂ ಆಗಲ್ಲ. ಅಮ್ಮ ಮಕ್ಕಳು ಅವ್ರ ಪಾಡಿಗೆ ಅವ್ರು ಹೋಗಿ ಮಲ್ಕೋತಾರೆ. ಆಮೇಲೆ ಭೂಮಿ ಪಾಪ ಅವಳು ಅಳೋದೊಂದೇ ಬಾಕಿ. ಆ ಥರ ನೋಡ್ತಾನೇ ಇರ್ತಾಳೆ ರೋಡು. ಅವಳು ಬರೋ ಕಡೆ ಇಲ್ಲ ಬಂದಲೇ ಇಲ್ಲ, ಇಷ್ಟೊತ್ತಾದರೂ ಬರಲೇ ಇಲ್ಲ. ಏನು ಮಾಡೋದು? 12 ಗಂಟೆ ಆಯಿತು, ನಿದ್ದೆ ಟೈಮು. ನೋಡೋಣ ಬೆಳಿಗ್ಗೆ ಬರ್ತಾಳೆ ಮಾವ, ಬೆಳಿಗ್ಗೆ ವಿಚಾರಿಸೋಣಂತೆ, ಈಗ ಹೋಗಿ ಮಲ್ಕೊಳ್ಳಿ ಮಾವ ಅಂತ ಹೇಳ್ತಾಳೆ ಭೂಮಿ. ಆದರೂ ನೆಮ್ಮದಿಯಾಗಿ ಮಲ್ಗೋಕ್ಕಾಗ್ತಾಯಿಲ್ಲ. ಆಮೇಲೆ ಸಾಕ್ಷಿ ಮತ್ತು ಅಗ್ನಿ ವೇಲ್ ಹಾಕ್ಕೊಂಡು ಕೂತ್ಕೋತಾರೆ. ವೇಲ್ ಹಾಕ್ಕೊಂಡು ಕೂತ ಮೇಲೆ ಅವಳಿಗೆ ನಿದ್ದೆ ಹಂಗೆ ಎಳೀತಾ ಇರ್ತವೆ. ಏನು ಮಾಡೋದು ಇನ್ನು ಅಂತ ಹೇಳ್ಬಿಟ್ಟು ನಿದ್ದೆ ಬರ್ತಿದ್ದಾವೆ ಅಂತೇಳಿ ಅವಳು ಹಂಗೆ ತೊಡೆ ಮೇಲೆ ಮಲ್ಕೊಬಿಡ್ತಾಳೆ. ಎಳೆ ಮಗು ಥರ ಮಲಗಿದ್ದು ನೋಡಿ ಅವನಿಗೆ ಅಯ್ಯೋ ಪಾಪ ಅನ್ನಿಸ್ತು. ಆದರೂ ಏನು ಮಾಡೋಂಗಿಲ್ಲ, ಮಲಗಿಸ್ಕೊಳ್ಳೇಬೇಕಾಗುತ್ತೆ. ಅವಳಿಗೆ ನಿದ್ದೆ ತಡೆಯೋಕ್ಕಾಗಲ್ಲ. 12:15 ಆಗೋಯ್ತು. ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಡ್ತು, ಮಲ್ಕೊಬಿಟ್ಲು. ಹಂಗೆ ಮಲ್ಕೊಂಡವಳು ಅವನ ತೊಡೆ ಮೇಲೆ ಮಲ್ಕೊಬಿಡ್ತಾಳೆ. ಅವನ ಪಾಪ ಮಗು ಥರ ಮಲಗಿಸ್ಕೊಂಡಿರ್ತಾನೆ. ರಾತ್ರಿ ಎಲ್ಲ ಮಲಗಿಸ್ಕೊಂಡಿರ್ತಾನೆ. ಬೆಳಗ್ಗೆ ಎದ್ದರೆ ಆಫೀಸ್ ಡ್ಯೂಟಿವರೆಗೂ ಯಾರೂ ಬರಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.